ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ವಿಪ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶತೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 70ನೇ ಪ್ರವಚನ. ಅನೇಕ ಸಂವಾದಗಳೊಂದಿಗೆ ಭೀಷ್ಮರು ರಾಜಧರ್ಮವನ್ನು ಧರ್ಮರಾಜನಿಗೆ ತಿಳಿಸ್ತಾರೆ. ರಾಜ ಪ್ರಜೆಗಳ ಪಾಲನೆ ನಡೆಸದೇ ಹೋದರೆ ಏನೆಲ್ಲ ಎಷ್ಟೆಲ್ಲ ಹೇಗೆಲ್ಲ ಅನರ್ಥಗಳು ವಿಪರೀತಗಳು ಆಗ್ತಾವೆ, ವಿಕೃತಿಗಳು ಮೆರೀತಾವೆ ಅನ್ನುವುದರ ಬಗ್ಗೆ ಅನೇಕ ಮಾತುಗಳಲ್ಲಿ ದಂಡನೀತಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಭೀಷ್ಮರು ತಿಳಿಸಿಕೊಟ್ರು. ಬೃಹಸ್ಪತಿ ನೀತಿಯನ್ನೇ ವಸುಮನನಿಗೆ ಹೇಳಿದ ಚಿಂತನೆಯನ್ನೇ ಅವರು ತಮ್ಮ ಮುಂದೆ ನೀಡಿದ್ದಾರೆ. ಮುಂದುವರಿಸಿ, ಲೋಕದಲ್ಲಿ ರಾಜ ಗಟ್ಟಿಗನಾಗಿಲ್ಲದಿದ್ದರೆ ಪ್ರತಿ ಕಡೆಯಲ್ಲಿಯೂ ಹೋರಾಟ ಆಗ್ತದೆ. ಹಸ್ತಾಹಸ್ತಂ ಪರಿಮೃಷೇತ್ ವಿದ್ಯೇರನ್ ಧರ್ಮಸೇತವ ಸರ್ವಸೇತವ. ಎಲ್ಲ ಚೌಕಟ್ಟುಗಳನ್ನು ನಿಯಮಗಳನ್ನು ಬ್ರಿಡ್ಜಸ್ ಅಂತ, ಸೇತುಗಳು ಅಂತ, ಒಂದಕ್ಕೊಂದು ಹೊಂದಾಣಿಕೆಯ ಪದ್ಧತಿಗಳನ್ನೆಲ್ಲ ಮುರಿತಾರೆ, ಹಾಳು ಮಾಡುತ್ತಾರೆ, ಹೊಡೆದಾಟ ನಡೆಸ್ತಾರೆ. ಇಡೀ ಜಗತ್ತು ಹೆದರಿಕೊಂಡು ಕೂತ್ಕೊಳ್ಳುತ್ತದೆ. ಇವತ್ತೇನೊಂದು ಭಯೋತ್ಪಾದನೆ ಇದೆ, ಅದನ್ನು ಉಲ್ಲೇಖ ಮಾಡುವ ಹಾಗೆ ಭಯಾರ್ಥಂ ವಿದ್ರವೇತ್ ಸರ್ವಂ ಯದಿ ರಾಜಾನ ಪಾಲಯೇತ್. ರಾಜ ಖಡಕ್ಕಾಗಿ ಪಾಲನೆ ಮಾಡದೆ ಹೋದರೆ ಇಡೀ ಪ್ರಜಾ ಸಮುದಾಯ ತಲ್ಲಣಗೊಳ್ಳುತ್ತದೆ, ಹೆದರಿ ಬಿಡುತ್ತದೆ, ಎಲ್ಲೆಂದರಲ್ಲಿ ಓಡ್ಲಿಕ್ಕೆ ಶುರು ಮಾಡುತ್ತದೆ ರಕ್ಷಣೆಗಾಗಿ. ಹಾಗಿರಬಾರದು ಅಂತಾರೆ. ಅನಯಾಹ ಸಂಪ್ರವರ್ತೇರನ್ನ ಭವೇದ್ವೈ ವರ್ಣಸಂಕರ. ಒಟ್ಟು ಅನ್ಯಾಯಗಳು, ಸಿಕ್ಕಾಬಟ್ಟೆ ಅನ್ಯಾಯ, ಬಲಾತ್ಕಾರ, ಅತ್ಯಾಚಾರ, ಇದರಿಂದ ಸಮಾಜದಲ್ಲಿ ವರ್ಣ ಸಂಕರ್ಯ. ಏನಾಯ್ತು ಅಂತ ಹೇಳಬೇಡಿ, ಯಾರ ಧರ್ಮಗಳು ಸರಿಯಾಗಿ ನಡೆಯುವುದಿಲ್ಲ. ಆಗ ಇದರಿಂದಾಗಿ ಸಿಕ್ಕಾಪಟ್ಟೆ ಲೋಕದಲ್ಲಿ ಒಂದು ಧರ್ಮವನ್ನು ಇನ್ನೊಂದು ಧರ್ಮವನ್ನು ತುಳಿಯುವ, ಬಡಿಯುವ ಈ ರೀತಿಯಾದ ವ್ಯವಸ್ಥೆ. ಒಂದು ಸರ್ತಿ ಒಂದೆಡೆ ಬಾಲ್ಯ ವಿವಾಹದ ಬಗ್ಗೆ, ಎಳವೆಯಲ್ಲೇ ಹುಡುಗಿಗೆ ಮದುವೆಯಾಗುವುದು ಅನ್ನುವುದರ ಬಗ್ಗೆ ಚರ್ಚೆ ಚಿಂತನೆ, ಪ್ಲಸ್ ಮೈನಸ್ಗಳ ಬಗ್ಗೆ ಹೇಳುವಾಗ ಅವರು ಹೇಳಿದರು, ಹುಡುಗಿಗೆ ಒಂದು ರಕ್ಷಣೆಯ ವ್ಯವಸ್ಥೆ, ಇನ್ನೊಂದು ಆಕೆ ಬೆಳೆದಾಗ ಬರತಕ್ಕಂತಹ ಭೂಮಿಕೆಗಳಿಗೆ ಒಂದು ವ್ಯವಸ್ಥಿತವಾದಂತಹ ಗೋಡೆ. ಅಂದರೆ ಮದುವೆಯಾದವಳಿಗೆ ಬೆಳೆಯುವಾಗ ಅವಳತ್ತೆ ಮನೆ ಇರ್ತದೆ, ಅತ್ತೆ ಇರ್ತಾಳೆ ಅಂದ ಒಂದು ರೀತಿಯ ಟ್ರೈನಿಂಗ್, ಶಿಕ್ಷಣ, ಬೆಳೆಯುವ ಕತೆ.
ಎರಡನೇ ಎಳವೆಯಲ್ಲಿ ಆ ಹುಡುಗಿ ಆ ಮನೆಯಲ್ಲಿ ಆ ವಂಶದವರಲ್ಲಿ ಆ ತನ್ನ ಅತ್ತೆ ಮಾವಂದಿರಲ್ಲಿ ಬದುಕನ್ನು ಕಲಿತಾಳೆ. ಅವರಿಗೆ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಅವರೊಂದೊಮ್ಮೆ ಅಧ್ಯಾಪಕ ವೃತ್ತಿಯಲ್ಲಿದ್ದರೆ ಅದಕ್ಕನುಗುಣವಾಗಿ, ಅವರೆಲ್ಲಿಯೋ ಅರ್ಚಕ ಫ್ಯಾಮಿಲಿ ಆಗಿದ್ರೆ ಅದಕ್ಕೆ ಸರಿಯಾಗಿ, ಹೀಗೆ ಬೆಳೆದು ನಂತರದ ಹುಡುಗಿ ಅವಳು ಏಕಪ್ರಕಾರದಲ್ಲಿ ಬೆಳೆಯುವವರೆಗೂ ತಂದೆ ತಾಯಿಗಳ ಮನೆಯಲ್ಲಿ ಇದ್ದುಕೊಂಡು ಅವರೊಂದು ಅಧ್ಯಾಪಕ ವೃತ್ತಿಯವರು ಇಟ್ಟುಕೊಳ್ಳುವ ಆ ಒಂದು ಮೊನೋಪೋಲಿಯಲ್ಲಿ ಯಾಕೆ ಬೆಳೆದವಳು ಏಕಾಏಕಿಯಾಗಿ ಮದುವೆಯಾಗಿ ಹೋದ ತಕ್ಷಣ ಅದಕ್ಕಿಂತ ಅತ್ಯಂತ ಭಿನ್ನವಾದ ಪ್ರತ್ಯೇಕವಾದ ಯಾವುದೋ ಒಂದು ರೀತಿಯ ವೃತ್ತಿಪರರಾದ ಬದುಕಿದ್ದಾಗ ಅವಳಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೇಟ್ ಮಾಡುತ್ತಾಳೆ, ಆ ವೃತ್ತಿಯನ್ನೇ ಹಂಗಿಸ್ತಾಳೆ. ಬೇಕಾದ್ರೆ ಅದಕ್ಕೆ ಅವಳು ಸರಿಯಾಗ್ತಾ ಇಲ್ಲ ಅವಳು. ಹೀಗಾಗಿ ಎಳವೆಯಲ್ಲೇ ಇದ್ದಾಗ ಮರಗಳನ್ನು ಬಗ್ಗಿಸಲಿಕ್ಕೆ ಬರ್ತದೆ ಹೇಳಿಕೊಂಡಾಗೆ ಅತ್ತೆ ಮಾವಂದಿರ ತೆಕ್ಕೆಯಲ್ಲಿ ಅವರ ಶಿಕ್ಷಣಗಳ ವ್ಯವಸ್ಥೆ ಆಗ್ತದೆ ಅಂದಾಗ ಇವತ್ತು ಫ್ರೀನೆಸ್ ಅಂತ ಹೇಳಿಕೊಳ್ಳುವ ಮೂಲಕ ಬೆಳೆದ ಬಳಿಕ ಅಂದಾಗ ಅವರ ಯೋಚನೆಗಳು, ಸಿದ್ಧಾಂತಗಳು, ಕಲಿಕೆಗಳು ಅವರನ್ನು ಬೇರೆ ಬೇರೆ ದಾರಿಗಳಲ್ಲಿ ಎಳಿತಾವೆ. ಹಾಳಾಗುವ ಸಾಧ್ಯತೆ ಇರ್ತದೆ. ಸಮಾಜ ಅದರಿಂದ ಹೇಸಿಗೆಯನ್ನು ಅನುಭವಿಸುತ್ತದೆ. ಅವರ ಬಾಳು ಉಳಿದವರ ಬಾಳು ಅನ್ನುವ ವಿಶೇಷ ವಿಸ್ತಾರವಾದ ಚಿಂತನೆಗಳು. ಇದನ್ನೇ ಹೇಳ್ತಾರೆ ಅನಯಾಹ ಸಂಪ್ರವರ್ತೆಯರನ್ನಂತ. ರಾಜ ಇಲ್ಲದೆ ಇದ್ರೆ ಎಲ್ಲರೂ ಸಹ ಪ್ರಬಲರು ದುರ್ಬಲರನ್ನು ತಮ್ಮಲ್ಲಿ ತಂದು ಇಷ್ಟ ಬಂದಂತೆ ಮನ ಬಂದಂತೆ ಅದನ್ನು ಉಪಯೋಗಿಸಿಕೊಳ್ಳುವ ಮೂಲಕ ಲೋಕದಲ್ಲಿ ಎಲ್ಲವೂ ಒಂದು ದೃಷ್ಟಿಯಿಂದ ಮಿಶ್ರ ಸಂಸ್ಕೃತಿಗೆ ನಾಂದಿ ಆಗ್ತದೆ ಅಂತಾನೆ. ದುರ್ಭಿಕ್ಷಮಾವಿಷೇತ್ ರಾಷ್ಟ್ರಂ. ಇಂತಹ ಸಂದರ್ಭಗಳಲ್ಲಿ ದುಂದು ವೆಚ್ಚಗಳು ಹೆಚ್ಚಾಗಿ ಮೋಜು ಮಸ್ತಿಗಳಿಗೋಸ್ಕರ ಅದನ್ನು ವಿನಿಯೋಗಿಸಿಕೊಂಡು ಹೆಣ್ಣು ಅಥವಾ ಕುಡಿತ ಇತ್ಯಾದಿಗಳ ಚಟಕ್ಕೆ ಬಲಿಯಾಗಿ ಇದರಿಂದ ಲೋಕ ದರಿದ್ರವಾಗಿ ಬಿಡುತ್ತದೆ ಅಂತ. ಇದಕ್ಕಾಗಿಯೇ ಖರ್ಚು ವೆಚ್ಚಗಳು. ಹೀಗೆ ರಾಜ ಇಲ್ಲದೆ ಹೋದರೆ ಯದಿ ರಾಜಾನ ಪಾಲಯೇತ್. ಹಿಂದೆ ಹೇಗಿತ್ತು ಲೋಕ? ರಾಜು ಗಟ್ಟಿಗನಾಗಿದ್ರೆ ಹೇಗಿತ್ತು ಹೇಳಿದೆ, ವಿವೃತ್ಯ ಹಿ ಯಥಾಕಾಮಂ ಗೃಹದ್ವಾರಾಣಿ ಶೇರತೆ. ಮನೆ ಬಾಗಿಲು ತೆರೆದುಕೊಂಡು ಹಿಂದಿನವರು ಮಲಗ್ತಾ ಇದ್ರಂತೆ ಆರಾಮವಾಗಿ, ಬಹಳ ಚೆನ್ನಾಗಿ. ಮನುಷ್ಯ ರಕ್ಷಿತ ರಾಜ್ಞ ಸಮಂತ ತಕದೋ ಭಯ. ಏನು ಹೆದರಿಕೆ ಯಾರದ್ದು ಎಲ್ಲಿ ಇಲ್ಲ. ರಾಜನ ರಕ್ಷಣೆ ಇರಲಾಗಿ ಏನೊಂದು ಇವತ್ತು ಗೇಟ್ ಕೀಪರ್ ಇರ್ತಾನೆ, ವಾಚ್ಮ್ಯಾನ್, ನಾಯಿ ಇರ್ತದೆ, ಭಾಗಾರ ಹಾರುವಷ್ಟು ಎತ್ತರದಲ್ಲಿ ಒಳಗೆ ಹೊರಗೆ ಹೋರಾಡುವುದರಲ್ಲಿ ನಾಯಿಗಳಿರ್ತಾವೆ, ವಿದ್ಯುತ್ ತಂತಿಗಳಿರ್ತವೆ, CCTVಗಳು ಇರ್ತವೆ. ಇಷ್ಟ ಆಗಿಯೂ ಬಾಗಿಲುಗಳು ಇರ್ತವೆ, ಬೀಗಗಳು ಇರ್ತವೆ. ನೋಡಿ, ಇಷ್ಟಿದ್ದಾದ್ರೂ ತೆರೆದು ಮಲಗಬಹುದಲ್ಲ. ವಾಚ್ಮ್ಯಾನ್ ಇದ್ದಾನಲ್ಲ, ಗೇಟ್ ಬಾಗಿಲು ತೆರೆದೇ ಇಡುವ. ನಾಯಿ ಉಂಟಲ್ಲ ಒಳಗೆ ಹೊರಗೆ ಹೋಗುವಾಗೆ, ಬಾಗಿಲು ತೆರೆಯದೆ ಮಲಗುವ. ಇಲ್ಲ, ಆದ್ರೂ ನಮಗೆ ಧೈರ್ಯ ಇಲ್ಲ. ನೋಡಿ, ಹಿಂದೆ ಏನಿರಲಿಲ್ಲ, CCTV ಇಲ್ಲ, ನಾಯಿಗಳು ಇಲ್ಲ ಕಾಯಲಿಕ್ಕೆ, ವಾಚ್ಮ್ಯಾನ್ ಇಲ್ಲ. ರಾಜ, ಗಟ್ಟಿಗನಾದ ರಾಜ ಇದ್ರೆ ಊರು ತುಂಬಾ. ಎಷ್ಟೋ ಜನ ಊರಿನಲ್ಲಿ ಮನೆ ಬಿಟ್ಟು ಹೋದಾಗಲೂ ಬಾಗಿಲಾಗ್ತಾ ಇರಲಿಲ್ಲ. ಮಲಗುವಾಗ ಮಾತ್ರ ಅಲ್ಲ, ಮನೆ ಬಿಟ್ಟು ಹೋದಾಗಲೂ ಹಾಗೆ ಇರ್ತಿತ್ತು. ವಾರಗಟ್ಟಲೆ ಹೋಗಿ ಬಂದಾಗಲೂ ಏನಾಗ್ತಿರ್ಲಿಲ್ಲ, ಏನು ಹೆಚ್ಚು ಕಡಿಮೆ ಆಗ್ತಿರ್ಲಿಲ್ಲ. ಒಂದು ವಸ್ತುಗಳು ಇದ್ದಲ್ಲೇ ಇದ್ದವು, ಹೊರತು ನಾಶ ಆಗುವುದಿಲ್ಲ. ಇದನ್ನು ನೆನಪಿಸ್ತಾನೆ, ಮಗು ಹೇಳ್ತಾನೆ ಹೇಗಿತ್ತು ಅಂತ ಹೇಳಿ. ಈಗ ಕರೆಯುವಂತೆ ಇಲ್ಲ, ಯಾರನ್ನಾದ್ರೂ ಒಬ್ಬರನ್ನು ಮುಟ್ಟುವಂತಿಲ್ಲ, ಹೆಸರೆತ್ತುವಂತಿಲ್ಲ. ನಾಲ್ಕರಷ್ಟಂ ಸಾಧೆ ಕಷ್ಟಿದ್ ಕುತೋ ವಾಸ್ತಲಾಗವು. ಇನ್ ಶೇಕ್ ಹ್ಯಾಂಡ್ ಎಲ್ಲಿಂದ ಆಗ್ತದೆ? ಎಲ್ಲಿ ಕೈ ಮುಡುತ್ತಾರೆ, ಮೈ ಮುಡುತ್ತಾರೆ, ಆಲಿಂಗನ ಮಾಡುತ್ತಾರೆ, ಎದ್ದು ನಿಲ್ತಾರೆ, ನಮಸ್ಕಾರ ಮಾಡುತ್ತಾರೆ, ಎಲ್ಲಿದೆ ಅಂದಾಗ ಪ್ರೀತಿ ಮೈತ್ರಿ ಇದಕ್ಕೆಲ್ಲ ಬಂದಾಗ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ಅಂತಾರೆ. ಬಂದಾಗ ಪ್ರತಿಯೊಬ್ಬರು ಅವರವರನ್ನು ಆಲಿಂಗಿಸುವ, ಪ್ರೀತಿಸುವ, ತಲೆ ಮೂಸುವ, ಕಾಲು ಮುಟ್ಟುವ,
ಇಲ್ಲಿ ಹೆಸರೆತ್ತಿದ್ರೆ ಗಲಾಟೆ ಆಗ್ತದೆ ಜನರಿಗೆ. ಇನ್ನು ಕೈ ಕುಲುಕುವ ಕಥೆಯಲ್ಲಿ ಬರಬೇಕು. ಇದು ರಾಜ ನ ಸಮ್ಯಗ್ಗಾಂ ರಕ್ಷಯತ್ಯಮಿ ಧಾರ್ಮಿಕ. ಒಂದೊಮ್ಮೆ ಧರ್ಮದ ನೆಲೆಯಲ್ಲಿ ಈ ನೆಲವನ್ನು ರಾಜ ಚೆನ್ನಾಗಿ ನೋಡಿಕೊಳ್ಳದಿದ್ರೆ ಜನ ಒಂದು ಚೂರು ಒಬ್ಬರಿಗೊಬ್ಬರು ಗಲಾಟೆ ಅಲ್ಲದೆ ಸಹಿಸಿಕೊಳ್ಳುವುದೇ ಇಲ್ಲ. ಹೆಸರು ಕೇಳಿದ್ರೆ ಕೋಪ ಬರುವ ಹಾಗಿರುತ್ತಾರೆ. ಹೀಗಾಗಿಬಿಡತ್ತೆ ಅಂದಾನೆ. ಒಂದು ಕಾಲದಲ್ಲಿ ಬಾಗಿಲು ತೆರೆದಾಗಿ ಹೇಳಿದಾಗೆ ಮಗದೊಂದು ಮುಖ ಹೇಳುತ್ತಾನೆ, ಒಳ್ಳೆ ರಾಜ ಇದ್ದಾನೆ ಅಂತ ಹೇಳಲಿಕ್ಕೆ ಆ ದೇಶದಲ್ಲಿ, ಆ ರಾಜ್ಯದಲ್ಲಿ, ಆ ಪ್ರದೇಶದಲ್ಲಿ ಏನು ಕುರುಹು ಕೇಳಿದ್ರೆ ಒಂದಾಯ್ತಲ್ಲ. ಬಾಗಿಲು ಹಾಕದೆ ಮಲಗುವುದೇ ಒಂದು ದೊಡ್ಡತನ ಅಂತ ಲಕ್ಷಣ. ಇದಕ್ಕೂ ಮಿಗಿಲಾದ ಒಂದು ಮಾತಾಡ್ತಾನೆ, ಸ್ತ್ರೀಯಶ್ಚ ಅಪುರುಷಾ ಮಾರ್ಗಂ ಸರ್ವಾಲಂಕಾರ ಭೂಷಿತಾ ನಿರ್ಭಯಾ ಪ್ರತಿಬದ್ಧಂತೆ ಯದಿ ರಕ್ಷತಿ ಭೂಮಿ. ರಾಜು ಒಮ್ಮೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಕೇಳಿದ್ರೆ ಹೆಂಗಸರು ಬೀದಿಯಲ್ಲಿ ತಿರುಗಬಹುದಂತೆ. ಅದು ಏನು, ತಮ್ಮ ಗಂಡಂದಿರು ತಮಗೆ ಬೇಕಾದ ಸಂಬಂಧಪಟ್ಟಂತ ಗಂಡಸರು ಇಲ್ಲದೆ, ತಂದೆ ಇಲ್ಲದೆ ಮಗಳಂದಿರು, ಗಂಡನಿಲ್ಲದೆ ಹೆಂಡತಿಯರು, ತಾಯಂದಿರು, ಮಕ್ಕಳಿಲ್ಲದೆ ಇವರೆಲ್ಲರೂ ಸಹ ಪುರುಷ ಸಮಾಜ ಇಲ್ಲದೆ ಕೇವಲ ಸ್ತ್ರೀಯರೇ. ಅದು ಸರ್ವಾಲಂಕಾರ ಭೂಷಿತ ಅಂತಾನೆ. ಎಲ್ಲ ಅಲಂಕಾರಗಳಿಂದ ತುಂಬಿ ನಿಂತವರವರು, ಒಡವೆ ಒಡ್ಯಾಣಗಳಿಂದೆಲ್ಲ. ಅಂಥವ್ರು ಏನು ಹೆದರಿಕೆ ಇಲ್ಲದೆ ಗಮ್ಮತ್ತಿನಲ್ಲಿ ತಿರುಗ್ತಾ ಇದ್ದಾರೆ ಅಂತಾದ್ರೆ ರಾಜ ಚೆನ್ನಾಗಿದ್ದಾನೆ ಅಂತ ಅರ್ಥ. ಇಲ್ಲಿ ಏನು ಶಬ್ದ ಹಾಕಲಿಲ್ಲ ಅವರು, ಸ್ತ್ರೀಯಶ್ಚ ಅಪುರುಷಾಹ ಅಂತ ಹೇಳಿದ್ದಾರೆ. ಮಾರ್ಗಂ ಸರ್ವಾಲಂಕಾರ ಭೂಷಿತ ನಿರ್ಭಯ ಪ್ರತಿಬದ್ಧಂತೆ ಅಂತ ರಾತ್ರಿ ಶಬ್ದ ಅಂತೇನು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆ ನಿಮಗೆ ಬೇರೆ ಅರ್ಥ ಬರಬಹುದು ಅಂತ ಅವನು ಹೇಳಲಿಲ್ಲ. ಎಂದದಕ್ಕೆ ರಾತ್ರಿಯರು ಗಂಡಸು ಸಮಾಜ ಇಲ್ಲದೆ ಅದು ಅಲಂಕಾರ ಎಲ್ಲ ಹಾಕಿಕೊಂಡು ತಿರುಗುವುದು ಅಂತೆಲ್ಲ ಕೇಳ್ತೀರಿ ಹೇಳಿ. ನಮಗೆಲ್ಲ ಕುತೂಹಲಗಳೇ ಜಾಸ್ತಿ, ತಪ್ಪು ಕಲ್ಪನೆಗಳೇ ನಮ್ಮಲ್ಲಿ ಸಾಗಬೇಕಾಗ್ತದೆ. ಅದಕ್ಕೆ ಆ ಶಬ್ದವನ್ನು ಹೇಳದೆ ಅವರು. ಒಬ್ಬಂಟಿಯಾದ ಮಹಿಳೆ ಬೇಕಾದಾಗ ಹೋಗುವಾಗ ದಾರಿಯಲ್ಲಿ, ಅದು ತನ್ನ ಮೈಯಲ್ಲಿ ಒಡವೆಗಳಿದ್ದಾಗ ಅವಳು ಹೆದರಿಕೊಳ್ಳುವುದಿಲ್ಲ ಅಂತಾದ್ರೆ ಅದನ್ನೇನು ತೆಗೆದಿಡುದು, ಮುಚ್ಚಿಡುದು, ಇನ್ಯಾರನ್ನಾದ್ರೂ ಕೆಲಸದವರನ್ನಾದ್ರೂ ಬರ್ಲಿಕ್ಕೆ ಹೇಳೋದು, ಇದೇನಿಲ್ಲದೆ ಹೋಗ್ತಾಳೆ ಇದ್ರೆ ರಾಜ ಚೆನ್ನಾಗಿದ್ದಾನೆ ಆ ದೇಶದಲ್ಲಿ ಅಂತ ಅರ್ಥ ಅಂತ. ಯಜಂತೆ ಚ ಮಹಾಯಜ್ಞೈ ತ್ರಯೋವರ್ಣಾ ಪೃಥಗ್ವಿಧೈ ಯುಕ್ತಾಶ್ಚ ಅಧೀಯತೆ ವಿದ್ಯಾಂ ಯದಾ ರಕ್ಷತಿ ಭೂಮಿಪ. ರಾಜ ಚೆನ್ನಾಗಿ ನೋಡಿಕೊಂಡ್ರೆ ಅವರವರ ಕೆಲಸ ಮಾಡುತ್ತಾರೆ. ಯಜ್ಞಯಾಗಗಳನ್ನು ನಡೆಸ್ತಾರೆ, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡುತ್ತಾರೆ, ವೇದ ಉಳಿತದೆ, ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡತಕ್ಕಂತಹ ಜನರು, ಬ್ರಾಹ್ಮಣರಾಗಲಿ, ಕ್ಷತ್ರಿಯರಾಗಲಿ, ವೈಶ್ಯರಾಗಲಿ, ಅವರವರ ಪಾಡಿಗೆ ಅವರವರ ಕರ್ಮಗಳನ್ನು ಚೆನ್ನಾಗಿ ನಡೆಸ್ತಾರೆ, ಓದ್ತಾರೆ, ವಿದ್ಯೆಯನ್ನು ಸಂಪಾದನೆ ಮಾಡುತ್ತಾರೆ. ಇಲ್ಲ ಆದರೆ ವೇದ ಧರ್ಮಗಳನ್ನು ನಡೆಸುವವರಿಲ್ಲ, ವೇದ ಓದುವವರಿಲ್ಲ. ರಾಜ ಅದನ್ನು ಮಾಡುತ್ತಾನೆ, ಮಾಡಿಸ್ತಾನೆ, ನೋಡಿಕೊಳ್ಳುತ್ತಾನೆ. ಧರ್ಮಮೇವ ಪ್ರಪದ್ಯಂತೆ ನ ಹಿಂಸಂತಿ ಪರಸ್ಪರಂ ಯದಾ ರಕ್ಷತಿ ಭೂಮಿಪ. ರಾಜ ಚೆನ್ನಾಗಿ ನೋಡಿಕೊಂಡ್ರೆ ಊರನ್ನು ಎಲ್ಲರೂ ಧರ್ಮವನ್ನೇ ಮಾಡ್ತಾರೆ, ಅಧರ್ಮವನ್ನು ಮಾಡುವುದಿಲ್ಲ. ಯಾರೊಬ್ಬರ ಮೇಲೆ ಯಾರು ಹಿಂಸೆಯನ್ನು ಮಾಡುವುದಿಲ್ಲ, ಅನ್ಯಾಯವನ್ನು ನಡೆಸುವುದಿಲ್ಲ. ಸುಳ್ಳು ಹೇಳುವುದು ಹಿಂಸೆ, ಮೋಸ ಮಾಡುವುದು ಹಿಂಸೆ, ಬಡಿಯುವುದು ಹಿಂಸೆ. ಯಾವ ಪ್ರಕಾರದಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಆಗದಂತೆ ಅನುಗೃಹಂತಿ ಅನ್ಯೋನ್ಯಂ ಪ್ರೀತಿಸ್ತಾರೆ, ಸಹಾಯ ಮಾಡುತ್ತಾರೆ, ಸಂತೋಷ ಪಡುತ್ತಾರೆ. ಇದು ರಾಜ ಒಳ್ಳೆಯ ರೀತಿಯಿಂದ ರಾಜ್ಯಭಾರ ಮಾಡಿದ್ದರ ಲಕ್ಷಣ. ಲೋಕ ನಿಲ್ಲುವುದೇ ವ್ಯವಹಾರದಲ್ಲಿ, ಮಾತುಕತೆಯಲ್ಲಿ. ವಾರ್ತಾ ಮೂಲಃ ಅಯಂ ಲೋಕಃ ತಯಾ ವೈ ಧಾರ್ಯತೆ ಸದಾ. ಮಾತಿನ ವ್ಯವಹಾರ, ಸಂಪತ್ತಿನ ವ್ಯವಹಾರ, ದ್ರವ್ಯದ ವ್ಯವಹಾರ, ಕೊಡುಕೊಳ್ಳುವ ಕತೆ, ಎಲ್ಲ ಕಡೆ ಇರುವುದು ವಾಣಿಜ್ಯವೇ. ಎಲ್ಲದಕ್ಕೂ ಬೇಕು. ಬದುಕು ಅಂದ್ರೆ ಹಾಗೆ. ಅಂಗಡಿ ಮುಂಗಟ್ಟುಗಳು ಇಲ್ಲದೆ ಹೋದಲ್ಲಿ ಮನುಷ್ಯನ ಕತೆ ಏನಾಗ್ತದೆ? ಪ್ರತಿಯೊಬ್ಬನವನು ಸಮುದ್ರ ಬದಿಗೆ ಹೋಗಿ ಬಾಗಿಲಲ್ಲಿ ತುಪ್ಪವನ್ನು ಮಾಡಿಕೊಂಡು ಬರ್ಲಿಕ್ಕಾಗತ್ತೆ. ಒಂದು ಹಿಡಿ ಉಪ್ಪುಗೂ ನಾವು ಇಷ್ಟು ದೊಡ್ಡ ಅಂಗಡಿಗಳನ್ನೆಲ್ಲ ಹುಡುಕ್ಬೇಕಾಗತ್ತೆ. ಅವರು ದೊಡ್ಡ ಕಾರ್ಖಾನೆಯಿಂದ ಅದನ್ನು ಇಡೀ ಜನರಿಗೆ ಸಪ್ಲೈ ಆಗುವಂತೆ ಮಾಡಬೇಕಾಗತ್ತೆ. ಹಾಗೆಂತ ಎಲ್ಲ ದ್ರವ್ಯಗಳ ಕತೆ ಹಾಗೆ.
ಇವತ್ತು ನಾವು ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಕೈಯಲ್ಲಿ ಅಂಗೈಗಲದಲ್ಲಿ ಒಂದು ಹಿಡಿ ಕುಂಕುಮ ಕೇಸರಿಯನ್ನು ಹಿಡಿಬಹುದು. ಇಲ್ಲಿ ಅಕ್ಕಪಕ್ಕದಲ್ಲಿ ಇಲ್ಲಿ ಆಗುವುದಿಲ್ಲ. ಸಾವಿರಾರು ಮೈಲು ದೂರದ ಕಾಶ್ಮೀರದ ಪ್ರದೇಶದಲ್ಲಿ ಆಗುವಂತ ಸೇಬನ್ನಾದ್ರೂ ನಮ್ಮ ಅಂಗಳದಲ್ಲಿ ಬೆಳೆಸಿ ನಾವು ಕಾಶ್ಮೀರಿ ಸೇಬನ್ನು ತಿಂದು ತೆಗಬಹುದು. ಅದಿದ್ದು ಆಗುವುದಿಲ್ಲ ಇಂಥದ್ದು. ಹಾಗೆ ಪಚ್ಚಕರ್ಪೂರ ಅದು ಮತ್ತೆ ಕಾಶಿ ಅಂತ ಪ್ರದೇಶದಿಂದ ತರಬೇಕಾಗತ್ತೆ ಶುದ್ಧವಾದದನ್ನು ಪಡಿಲಿಕ್ಕೆ. ಬಿಡಿ ಶಾಲಗ್ರಾಮ ಅದಾದ್ರೆ ಗಂಡಕಿಯ ನೇಪಾಳದ್ದೇ ಆಗ್ಬೇಕು ತಾನು ದಾಮೋದರ ಕುಂಡದಿಂದ. ಹೀಗೆ ಸೊತ್ತುಗಳೆಲ್ಲ ನಮಗೆ ಸಿಗುವಂತದ್ದು ವ್ಯಾಪಾರ ವ್ಯವಹಾರಗಳಿಂದ ಹೊರತು ಮತ್ತೇನೂ ಅಲ್ಲ ಬೇಕಾದ. ಇದೆಲ್ಲ ರಾಜನ ವೈಭವ ಕ್ರಮ ಪ್ರಕಾರ ಇದ್ರೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಆಗ್ತದೆ. ಒಮ್ಮೆ ರಾಜ ಸರಿಯಾಗಿಲ್ಲದಿದ್ರೆ ಅದರಲ್ಲಿ ಅವ್ಯವಹಾರ, ಮೋಸ, ವಂಚನೆ, ಕಪಟತನ, ಸುಳ್ಳು, ಡೂಪ್ಲಿಕೇಟ್, ಮಿಕ್ಸಿಂಗ್ ಎಲ್ಲ ನಡೀತದೆ. ತತ್ ಸರ್ವಂ ವರ್ತದೆ ಸಮ್ಯಕ್ ಯದಿ ರಾಜ ಯದಾ ರಕ್ಷತಿ ಭೂಮಿಪಃ. ರಾಜ ಚೆನ್ನಾಗಿ ನೋಡಿಕೊಂಡ್ರೆ ಇವೆಲ್ಲ ವ್ಯಾಪಾರ ವ್ಯವಹಾರಗಳೆಲ್ಲ ಚೆನ್ನಾಗಿರ್ತದೆ ಲೋಕದಲ್ಲಿ. ಯದಾ ರಾಜ ಧುರಂ ಶ್ರೇಷ್ಠಾಂ ಆದಾಯ ವಹತಿ ಪ್ರಜಾ. ಒಳ್ಳೆ ಹೆಗಲು ಕೊಟ್ಟು ರಾಜ ಚೆನ್ನಾಗಿ ಪ್ರಜೆಗಳನ್ನು ನೋಡಿಕೊಳ್ಳುತ್ತಾ ಇದ್ರೆ ಅದಕ್ಕೂ ಕಷ್ಟಪಟ್ಟು ಮಹತಾ ಬಲಯೋಗೇನ ತದಾ ಲೋಕ ಪ್ರಸಿದ್ಧತೆ. ಅವನು ಪ್ರಯತ್ನಪೂರ್ವಕವಾಗಿ ಲೋಕವನ್ನು ನೋಡಿಕೊಂಡ್ರೆ, ಅವನು ದೃಷ್ಟಾಂತ ಕೊಡುವಾಗ ಒಂದು ಗಾಡಿಯಲ್ಲಿ ನೊಗವನ್ನು ಹೇಳಿ ಅದರ ಭಾರವನ್ನು ಹೊರುವ ಲೆಕ್ಕಾಚಾರವನ್ನು, ಧಾರಣೆಯ ಲೆಕ್ಕಾಚಾರವನ್ನು ಹೇಳಿತು. ಒಂದು ಗಾಡಿ ಓಡಬೇಕಾದ್ರೆ ಅದಕ್ಕೆ ಎತ್ತನ್ನು ಕಟ್ಟಬೇಕು. ಆ ಎತ್ತು ಹೇಗೆ ಇರ್ತದೆ ಕೇಳಿದ್ರೆ, ಆ ಗಾಡಿಯ ಎದುರಲ್ಲಿ ಒಂದು ದಂಡ ಇರ್ತದೆ, ನೊಗ ಅಂತ ಹೆಸರು ಅದಕ್ಕೆ. ಅದು ಅದರ ಹೆಗಲ ಮೇಲೆ ಕೂತ್ಕೊಳ್ಳುತ್ತದೆ, ಇಡುತ್ತಾರೆ. ಅದನ್ನು ಕಟ್ಟಿ ಬಿಡುತ್ತಾರೆ. ಅದು ಎಳ್ಕೊಂಡು ಹೋಗ್ಬೇಕು ಮುಂದುವರಿದಾಗ. ಹೀಗೆ ಕ್ರಮ. ಸುಮಾರಾಗಿ ನೊಗದ ಆಚೆ ಈಚೆ ಎರಡಕ್ಕೂ ಸಹ ಎರಡು ಕತ್ತಿನ ಮೇಲೂ ಭಾರ ಇಟ್ಟು ಎರಡು ಎತ್ತುಗಳನ್ನು ನಿಲ್ಲಿಸ್ತಾರೆ. ಕೆಲವೊಮ್ಮೆ ಒಂದೇ ಎತ್ತು ಎಳೆಯುವ ನೊಗವೂ ಇರ್ತದೆ, ಗಾಡಿ ಇರ್ತದೆ. ಇಡೀ ಲೋಕವನ್ನು ಒಬ್ಬ ರಾಜ ಒಂದು ಗಾಡಿ ಎತ್ತು ಕಟ್ಟಿದ ಹಾಗೆ ಭಾರಿ ಪ್ರಯತ್ನದಿಂದ ಬಲದಿಂದ ಅದನ್ನು ಎಳ್ಕೊಂಡೋಗಿ ಕೆಲಸ ಮಾಡ್ತಾ ನಡೆಸ್ತಾರೆ. ರಾಜ ಮಾತ್ರ ಅಲ್ಲ, ರಾಜನ ಜೊತೆಯಲ್ಲಿ ಸೇರಿದವರು ಅದನ್ನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಅದೇ ಒಂದು ಗಾಡಿ ಎಳಿಲಿಕ್ಕೆ ಆ ನೊಗದ ಮೇಲೆ ಭಾರ ಇಟ್ಟುಕೊಂಡು ಹೋಗ್ಲಿಕ್ಕೆ ರಾಜ ಅಲ್ಲದಿದ್ರೆ ಇನ್ನು ಹೇಗಾಗ್ತದೆ? ಇಲ್ಲದಿದ್ರೆ, ರಾಜ ಇಲ್ಲದಿದ್ರೆ ಇಲ್ಲ, ಸಂಚಾರ ಇಲ್ಲ, ವ್ಯವಹಾರ ಇಲ್ಲ. ಅಂದ್ರೆ ದೇಶದಲ್ಲಿ ಏನಾದ್ರೂ ಒಂದು ಒಳ್ಳೇದಾಗಬೇಕಾದ್ರೆ ಇವತ್ತು ನಾವು ನೋಡಿಕೊಂಡೆ ಒಂದಿಷ್ಟು ಧರ್ಮಕರ್ಮಗಳು, ಯಜ್ಞಯಾಗಗಳು, ವ್ಯಾಪಾರ ವ್ಯವಹಾರಗಳು ಇವೆಲ್ಲವೂ ಸಹ ನಡಿಬೇಕಾದ್ರೆ ರಾಜ ಇರಬೇಕು. ಯಸ್ಯಾಭಾವೇ ನ ಭೂತಾನಾಂ ಅಭಾವ ಸ್ಯಾತ್ ಸಮಂತತ. ರಾಜ ಇಲ್ಲ ಅಂತಾದ್ರೆ ಏನಿಲ್ಲ, ಕೆಲಸ ಇಲ್ಲ, ವ್ಯವಸ್ಥೆ ಇಲ್ಲ, ಜೀವಜಾತಗಳ ಮನುಷ್ಯರ ಬದುಕು ಇಲ್ಲ ಆಗ್ತದೆ. ರಾಜ ಇದ್ರೆ ಎಲ್ಲ ಇರ್ತಾರೆ. ಭಾವೇಚ ಭಾವ ನಿತ್ಯಂ ಸ್ಯಾತ್ ಕಸ್ತನ್ನ ಪ್ರತಿಪೂಜೆಯೇತ್. ಒಳ್ಳೆ ರೀತಿಯಿಂದ ರಾಜ ನೋಡಿಕೊಂಡ್ರೆ ಲೋಕದಲ್ಲಿ ಒಳ್ಳೆಯ ಕಾರ್ಖಾನೆಗಳು, ತಂತ್ರಾಂಶಗಳು, ವ್ಯವಹಾರಗಳು, ಉದ್ದಿಮೆಗಳು, ಬೇಕಾದಂತಹ ವಾಣಿಜ್ಯ ಸಂಕೀರ್ಣಗಳು, ದೇವಾಲಯಗಳು, ಧರ್ಮ ಕೇಂದ್ರಗಳು, ಧರ್ಮ ಕ್ರಿಯೆಗಳು ಇವೆಲ್ಲ ಆಗ್ತದೆ. ಅದನ್ನ ರಾಜನಿಲ್ಲದೆ ಹೋದಲ್ಲಿ ಲೋಕದಲ್ಲಿ ಏನಿಲ್ಲ, ಎಲ್ಲ ಸೋಮಾರಿಗಳು, ಲೂಟುವವರು, ಹೀಗಾಗಿ ಹಾಳಾಗಿ ಹೋಗ್ತಾ. ಆದ್ರಿಂದ ರಾಜನಿರಲು ಲೋಕ ಇರುತ್ತದೆ, ರಾಜನಿಲ್ಲ ಲೋಕಕ್ಕೆ ಅಸ್ತಿತ್ವ ಇಲ್ಲ. ಹಾಗಾಗಿ ಎಲ್ಲ ಲೋಕದವರು ಸೇರಿ ರಾಜನನ್ನು ಕಟ್ಟಿಕೊಳ್ಳುತ್ತಾರೆ, ಇಷ್ಟಪಡುತ್ತಾರೆ. ಇಡೀ ಲೋಕವನ್ನು ನಡೆಸುವ ರಾಜನನ್ನು ಯಾರು ಪ್ರೈಸ್ ಮಾಡೋದಿಲ್ಲ, ಇಷ್ಟಪಡುವುದಿಲ್ಲ. ರಾಜನನ್ನು ಇಷ್ಟಪಟ್ಟು ಅವನಿಗೆ ಸಹಾಯ ಮಾಡುವವರು, ಸೇರಿಕೊಳ್ಳುವವರು ಸಹ ಉದ್ಧಾರ ಆಗ್ತಾರೆ. ಇದೊಂದು ಪಾಯಿಂಟ್. ತಸ್ಯೋ ವಹತೆ ಭಾರಂ ಸರ್ವಲೋಕಸ್ಯ ಸರ್ವಲೋಕ ಸುಖಾವಹ. ಲೋಕದ ಜನರಿಗೆ ಖುಷಿಯಾಗಲಿಕ್ಕೆ, ಒಳ್ಳೆಯದಾಗಲಿಕ್ಕೆ, ಸುಖ ಆಗಲಿಕ್ಕೆ ರಾಜನ ಜೊತೆಯಲ್ಲಿ ಸೇರಿದವನು ಯಾರಾದರೂ ಇದ್ರೆ ತಿಷ್ಟನ್ ಪ್ರೇಹಿತೆ ರಾಜ್ಯ ಉಭೌ ಲೋಕವು ಇಮೌ ಜಯೇತ್. ಅವನಿಗೆ ಎಲ್ಲಿಯೂ ಹೆಸರು ಬರ್ತದೆ,
ಸತ್ತ ಬಳಿಕ ಅವನಿಗೆ ಸ್ವರ್ಗಾದಿಗಳು ಲಿಗ್ತವೆ. ಅದನ್ನ ರಾಜನ ಜೊತೆಯಲ್ಲಿ ರಾಜನೊಬ್ಬನೇ ಹೇಳ್ಕೊಂಡು ಹೋಗ್ತಾನೆ ಹೇಳಿದ್ದಲ್ಲ, ರಾಜನೊಬ್ಬ ಸೇರಿಕೊಂಡು ಇತರ ಮಂತ್ರಿಗಳನ್ನೆಲ್ಲ ಹಾಕಿಕೊಂಡು ಸೇನಾಪರನ್ನು, ಯೋಜಕರನ್ನು, ಸೈನಿಕರನ್ನು ಇವರೆಲ್ಲ ಕಟ್ಟಿಕೊಳ್ತಾನಲ್ಲ. ಇವರೆಲ್ಲ ರಾಜನ ಜೊತೆಯಲ್ಲಿ ಲೋಕದ ಭಾರವನ್ನು ವಹಿಸಿದವರು ಅಂತ ಅರ್ಥ. ಹೀಗಾಗಿ ಅವರಿಗೂ ಸಹ ಈ ಲೋಕದಲ್ಲಿ ಮನ್ನಣೆ, ಗೌರವ ಇದೆ. ಜನ್ಮಾಂತರದಲ್ಲಿ ಸ್ವರ್ಗಾದಿಗಳ ಸುಖ ಇದೆ. ಅವರು ಲೋಕಕ್ಕೆ ಹಿತಕ್ಕಾಗಿ ಕೆಲಸ ಮಾಡಿದವರು ಅಂತ. ಯಾರವನಿಗೆ ಉಪಟಾಳ ಮಾಡ್ತಾನೆ, ಅನ್ಯಾಯ ಮಾಡ್ತಾನೆ, ತಿರಸ್ಕರಿಸ್ತಾನೆ, ಉಪಕಾರ ಮಾಡುವುದಿಲ್ಲ, ಅವರನ್ನು ಸುಮ್ಮನೆ ಬಿಡುತ್ತಾನೆ, ಅಂತವನಿಗೆ ಶ್ರೇಯಸ್ಸಾಗುವುದಿಲ್ಲ, ನರಕ ಆಗ್ತದೆ. ಯಸ್ತಸ್ಯ ಪುರುಷಃ ಪಾಪಂ ಮನಸಾಭಿ ಅನುಚಿಂತೆ. ಅವನು ಮಾಡಬೇಕಾಗಿಲ್ಲ, ಕ್ರಿಯೆಯಲ್ಲಿ ಬಾಯಲ್ಲಿ ಹೇಳಬೇಕಾಗಿಲ್ಲ. ಅವನು ಮನಸ್ಸಿನಲ್ಲಿ ರಾಜನಿಗೆ ವಿರೋಧವನ್ನು ಯೋಚನೆ ಮಾಡಿದ್ರು, ನಡೆಸಿಕೊಂಡರು. ಅಸಂಶಯಮಿಹ ಕ್ಲಿಷ್ಟ ಪ್ರೇತ್ಯಾಮಿ ನರಕಂಬರಜಿ. ಈ ಜನ್ಮದಲ್ಲಿ ಖಂಡಿತ ದುಃಖ ಅನುಭವಿಸ್ತಾನೆ, ಖಂಡಿತ ಅಂತಾರೆ. ಸತ್ತ ಬಳಿಕಂದು ನರಕಕ್ಕೆ ಹಾಕ್ತಿ. ಅವನು ಮನಸ್ಸಿನಲ್ಲಿ ರಾಜನಿಗೆ ಕೇಡನ್ನು ಬಯಸಿದ್ದರೂ ಹಾಳಾಗುವುದು ಖಂಡಿತ. ಅಷ್ಟೇನು ದೊಡ್ಡ ಸಂಗತಿ. ಒಬ್ಬ ನಮ್ಮಂತ ರಾಜನಿಂದ ನಿಂದೆ ಕೇಳಿದ್ರು ರಾಜನ ದೊಡ್ಡತನ ಏನು ಅಂತ. ಇಲ್ಲಿ ಹೇಳ್ತಾನೆ ನೋಡು, ರಾಜ ಖಾಲಿ ರಾಜ ಅಲ್ಲ, ಅದು ಮುಖ್ಯ ತಿಳಿಬೇಕಾದ. ನಹಿ ಜಾತು ಅವಮಂತವ್ಯ ಮನುಷ್ಯ ಇತಿ ಭೂಮಿಪಃ. ಅವನು ನಮ್ಮಾಗೆ ಒಬ್ಬ ಮನುಷ್ಯ ಅಂತ ಹೇಳಿಕೊಂಡು ಅವನ ಅವಮಾನ ಆಗುವುದು, ಅವನನ್ನು ತಿರಸ್ಕರಿಸುವುದು, ಅವನಿಗೆ ಬೈದುಕೊಳ್ಳುವುದು, ಮನಸ್ಸಿನಲ್ಲಿ ಅವನ ನಾಶವನ್ನು ಯೋಚನೆ ಮಾಡುವುದೆಲ್ಲ ಉಂಟಲ್ಲ, ಅದು ತಪ್ಪು. ರಾಜ ಮನುಷ್ಯ ಎನ್ನತಕ್ಕಂತಹ ಸಣ್ಣ ಮಟ್ಟಿನ ಯೋಚನೆ ಬೇಡ. ಮಹದೀ ದೇವತಾಹ್ಯೇಷ ನರರೂಪೇಣ ತಿಷ್ಠತಿ. ಮನುಷ್ಯನ ಆಕಾರದಲ್ಲಿರತಕ್ಕಂಥ ದೇವತೆ ಅಂತಲೇ ಅರ್ಥ ಇದು. ಅದು ಸತ್ಯ ತಾನೆ. ಕೃಷ್ಣ ಹೇಳಿಕೊಳ್ಳುವಂತೆ ಯದ್ಯದ್ ವಿಭೂತಿ ಮತ್ ಸತ್ವಂ ಅಂತ ಹೇಳುತ್ತ, ಎಲ್ಲಿ ದೊಡ್ಡಸ್ತಿಗೆ ವಿಶೇಷತೆ ಕಾಣದಲ್ಲಿ ನಾನಿದ್ದೇನೆ ಅಂತ. ಹಾಗಾಗಿ ಇಡೀ ಲೋಕವನ್ನು ಚೆನ್ನಾಗಿ ನೋಡಿಕೊಳ್ಳುವಲ್ಲಿ, ಬರುವ ಆಪತ್ತುಗಳನ್ನು ಪರಿಹರಿಸುವಲ್ಲಿ ತೀಕ್ಷ್ಣವಾದ, ಸೂಕ್ಷ್ಮವಾದ, ಬೇಗನೆ ಬೇಕಾದ ನಿರ್ಧಾರವನ್ನು ತಳೆಯುವಲ್ಲಿ, ಅದಕ್ಕೆ ಬೇಕಾದಂತಹ ಅವಕಾಶಗಳನ್ನು ಕಲ್ಪಿಸುವಲ್ಲಿ ಅಂತ ಒಬ್ಬ ರಾಜ ತುರ್ತಾಗಿ ಅದನ್ನು ನಡೆಸಿಕೊಡ್ತಾನೆ ಅಂದರೆ ಅವನಲ್ಲಿ ವಿಶೇಷವಾದ ಏನೋ ಒಂದು ಶಕ್ತಿ, ಸನ್ನಿಧಾನ ಇರಬೇಕು ಅನ್ನುವುದನ್ನೇ ಹೇಳ್ತಾರೆ. ಆದ್ರಿಂದ ರಾಜನನ್ನು ಮನುಷ್ಯ ಎನ್ನುವ ನೆಲೆಯಲ್ಲಿ ನೀವು ಅದನ್ನು ನೋಡಬೇಡಿ. ಅವನಲ್ಲಿ ಒಂದು ವಿಶೇಷವಾದಂಥ ದೇವತಾ ಶಕ್ತಿ ಇದೆ ಅಂತ ತಿಳ್ಕೊಳ್ಳಿ. ಅವನಿಗೆ 5 ರೂಪಗಳು ಇವೆ. ಗುರುತೇ ಪಂಚರೂಪಾಣಿ ಕಾಲಯುಕ್ತಾನಿ ಯಹ ಸದಾ. 5 ರೂಪಗಳವನಿಗೆ ಕಾಲದ ಯೋಗ್ಯತೆಯಲ್ಲಿ, ಕಾಲಘಟ್ಟಗಳಲ್ಲಿ ಬೇಕಾದಾಗ 5 ರೂಪಗಳನ್ನು ಅವನಲ್ಲಿ ರೂಪ ವಿಶೇಷ ಆಕಾರ ಏನಾಗುವುದಲ್ಲ, ಆ ರೀತಿಯಾದ ಶಕ್ತಿ ವಿಶೇಷವನಲ್ಲಿ ಆವಿರ್ಭಾವ ಆಗ್ತದೆ. ಭವತಿ ಅಗ್ನಿ ತಥಾ ಆದಿತ್ಯ ಮೃತ್ಯು ವೈಶ್ರವಣ ಯಮ. ಏನದು 3 ರೂಪಗಳು ಅಂದ್ರೆ, ರಾಜ ಬೆಂಕಿ ಆಗ್ತಾನೆ ಬೇಕಾದಾಗ, ಮತ್ತೆ ಬೆಳಗಿಸುವ ಸೂರ್ಯನೂ ಆಗ್ತಾನವ, ಮತ್ತೆ ಸಂಹಾರ ಮಾಡತಕ್ಕಂಥ ಯಮನು ಹೌದು ಅವನು ಒಂದು ದೃಷ್ಟಿಯಿಂದ, ಮೃತ್ಯು ದೇವತೆ, ಮರಣ ದೇವತೆ, ಮತ್ತೆ ಅವನು ಕುಬೇರನೂ ಆಗ್ತಾನೆ. ಹಾಗೆಯೇ ನಿಯಮಗಳನ್ನು ನಡೆಸತಕ್ಕಂಥ ದಂಡಪಾಲನಾಗಿ ಯಮನಾಗಿ ಕಾಣಿಸಿಕೊಳ್ತಾನೆ. ಮೃತ್ಯು ಬೇರೆ, ಯಮ ಬೇರೆ. ಇಲ್ಲಿ ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ, ಮೃತ್ಯು, ಕಾಲ, ಯಮ ಎಲ್ಲ ಬೇರೆ ಬೇರೆ ಚರಿತ್ರೆಗಳು ಬರ್ತವೆ. ಅದರದ್ದು ನಾವು ಕೇಳೋ ಮುಂದೆ ವಾಸ್ತವವಾಗಿ ನಾವು ಸಾಮಾನ್ಯವಾಗಿ ಹೆಚ್ಚಿನವರಿಗೆಲ್ಲ ಈಗ ಅಭ್ಯಾಸ ಆಗಿದೆ. ದೀಪಾವಳಿ ಬಂದಾಗ ಮೊದಲಿಗೆ ಯಮನಿಗೆ ಸಂಜೆ ಹೊತ್ತಿನಲ್ಲಿ ಕಬ್ಬಿಣದ ದೀಪದಲ್ಲಿ ದೀಪ ಕೊಡುವ ಕ್ರಮ. ಅದು ದಕ್ಷಿಣಕ್ಕೆ ಮೋರೆ ಹಾಕಿಕೊಂಡು ಅದರ ಜ್ವಾಲೆ ಉರಿತದೆ ದೀಪದ ಮುಖ. ಹಾಗೆ ದಕ್ಷಿಣ ದಿಕ್ಕಿನಲ್ಲಿ ಇರುವುದು ಯಮ. ಇದು ಯಮನಿಗಾಗಿ ಯಮದೀಪ ಅಂದ್ರೆ ಹೆಸರು ಅದಕ್ಕೆ. ವ್ಯೋಮದೀಪ ಬೇರೆ, ವ್ಯೋಮ ಅಂದ್ರೆ ಆಕಾಶ, ವ್ಯೋಮದೀಪ ಅಂದ್ರೆ ಅದು ಬೇರೆ, ಆಕಾಶಕ್ಕೆ ಗೂಡು ದೀಪ. ಇದು ಯಮನಿಗೆ ದೀಪ. ಆಗ ಮೃತ್ಯುನ ಪಾಶದಂಡಾಭ್ಯಾಂ ಕಾಲೇನ ಶ್ಯಾಮಯ ಸಹ. ಯಮ ಎಲ್ಲಿದ್ದಾನೆ, ಯಾರಿದ್ದಾನೆ ಕೇಳಿದ್ರೆ ಅವನೊಟ್ಟು ಇಷ್ಟು ಜನ ಇದ್ದಾರೆ ಅಂತ. ಮೃತ್ಯುನ ಕಾಲ ದಂಡಾಭ್ಯಾಂ
ಮೃತ್ಯುನ ಪಾಶದಂಡಾಭ್ಯಾಂ, ಕೈಯಲ್ಲಿ ಪಾಶ ಹಿಡಿದಿದ್ದಾನೆ, ದಂಡ ಹಿಡಿದಿದ್ದಾನೆ, ಅದು ಆಯುಧ ಆಯ್ತು. ಕೋಲು ಮತ್ತೆ ಹಗ್ಗ, ಎಳ್ಕೊಂಡು ಹೋಗ್ಲಿಕ್ಕೆ ಬೋರ್ದಿಲ್ಲ ಹೇಳಿದ್ರೆ ಕೋಲಲ್ಲಿ ಬಡಿಲಿಕ್ಕೆ, ಬಡ್ಕೊಂಡು ಹೋಗ್ಬೇಕಲ್ಲ. ಹಾಗೆ ಬಡಿಲಿಕ್ಕುಂಟು ಬಾ ಅಂತ ಕರ್ಕೊಂಡು ಹೋಗುದು. ಹಾಗೆ ಮೃತ್ಯು ಇದು ಉಂಟು ಅವನ ಕೈಯಲ್ಲಿ, ಕಾಲ ಮತ್ತು ಪಾಶ ಉಂಟು, ಪಾಶ ಮತ್ತು ದಂಡ ಉಂಟು. ಆನಂತರ ಜತೆಗಾರಿಬ್ಬರಿದ್ದಾರೆ, ಮೃತ್ಯು ಮತ್ತು ಕಾಲ. ಈಗ ನಾನು ಬರುವುದಲ್ಲ ಹೇಳಿದ್ರೆ ಅದಕ್ಕೆ ಕಾಲ ಇದ್ದಾನೆ, ಈಗಲೇ ಬರ್ಲಿಕ್ಕೆ, ಹೌದು ಹೇಳಲಿಕ್ಕೆ. ಈಗೆಲ್ಲ ನನ್ನನ್ನು ಶಿಕ್ಷೆ ಮಾಡ್ಲಿಕ್ಕೆ ಇಲ್ಲ ಹೇಳಿದ್ರೆ ಅದಕ್ಕೆ ಮೃತ್ಯು ಇದ್ದಾನೆ, ಹೌದು ಈಗಲೇ ಬಡಿಲಿಕ್ಕೆ ಅವನಿಗೆ ಹೇಳಿ. ಅಂದ ಪಾಶದಂಡಗಳಿಗೆ ಕೃತ್ಯಗಳನ್ನು ಹೇಳುವಲ್ಲಿ ಸಾಕ್ಷಿದಾರರಾಗಿ ಅಥವಾ ವ್ಯವಸ್ಥೆಗೊಳಿಸುವವರಾಗಿ ಇಬ್ಬರು ಫ್ರೆಂಡ್ಸ್ಗಳು, ಅವನ ಸಹಾಯಕರಿದ್ದಾರೆ, ಮೃತ್ಯು ಮತ್ತು ಕಾಲ. ಅದನ್ನ ಮೃತ್ಯುನ ಪಾಶದಂಡಾಭ್ಯಾಂ ಕಾಲೇನ ಮತ್ತು ಶ್ಯಾಮಯಾಸ, ಶ್ಯಾಮಲ ಅಂದ್ರೆ ಅವನ ಹೆಂಡತಿ ಯಮನಿಗೆ. ಇಷ್ಟು ಒಟ್ಟಿಗೆ ಉಂಟು ಹೋಗುವಾಗ ಬರುವಾಗ ಅವನ ರೂಪ ನೋಡಿಕೊಂಡ್ರೆ. ಇನ್ನೊಂದುಂಟು, ಕೋಣ ಉಂಟು ವಾಹನ ಅವನಿಗೆ. ಇವರು ಪ್ರತ್ಯೇಕ ಒಟ್ಟಿಗಿರುವವರು, ಕೋಣ ಸಹ ಸೇರಿಕೊಂಡಿದೆ. ಆದ್ರಿಂದ ಈ ಮೃತ್ಯು ಅಂದ್ರೆ ನಮಗೆ ಬೇರೆ ಅಂತ ಗೊತ್ತಾಯ್ತು. ಕೆಲವೊಮ್ಮೆ ಯಮನನ್ನೇ ಮೃತ್ಯು ಹೇಳುವುದುಂಟು, ಇಲ್ಲ ಅಲ್ಲ ಅವನಿಗೆ ಇನ್ನೊಂದು ರೋಲ್ ಇದೆ ಅಂತ. ಅದು ಚಂದವೇ, ಇಲ್ಲೇನಲ್ಲ. ಇಲ್ಲಿಯೂ ಮೃತ್ಯು ಮತ್ತು ಕಾಲ ಎನ್ನುವರು ಬೇರೆಯವನ ಅಸಿಸ್ಟೆನ್ಸ್ಗಳೊಂದು ಅರ್ಥ ಮಾಡಿದ್ರು ಆಗ್ತದೆ, ಅವನದ್ದೇ ರೂಪ ವಿಶೇಷಗಳೊಂದು ಅರ್ಥ ಮಾಡಲಿಕ್ಕೆ ಇರ್ತದೆ. ಹೇಗೆ ಕೇಳಿದ್ರೆ ಭಗವಂತನ ಕೈಯಲ್ಲಿ ಚಕ್ರ ಇದ್ದ ಹಾಗೆ. ಅದು ಚಕ್ರ ಏನು ಕೇಳಿದರೆ ಅದು ಚಕ್ರ, ಅದು ವಿಷ್ಣುವೇ, ಸುದರ್ಶನ ಆಗುವ ದೇವರೇ ಆಗುವ. ಇನ್ನು ಶಿವ ಕೊಟ್ಟದ್ದೊಂದು ಸುದರ್ಶನ ಉಂಟಲ್ಲ, ಅದಕ್ಕೆ ಸುದರ್ಶನ ಅಂತ ಹೆಸರುಂಟಲ್ಲ, ಆಗ್ಬಹುದು. ಯಾಕೆ ಅದು ಸುದರ್ಶನಷ್ಟೇ ಭರತಃ ಪ್ರದ್ಯುಮ್ನಃ ಸ್ಕಂದ ಏವಚ. ಸುದರ್ಶನ ಚಕ್ರ ಎನ್ನುವುದು ಅದಕ್ಕೆ ಜೀವ ಅಭಿಮಾನಿಯಾಗಿ ಸ್ಕಂದನೇ ಇದ್ದಾನೆ, ಷಣ್ಮುಖನೇ ಇದ್ದಾನೆ. ಅದು ಇವನೇ ಕೊಟ್ಟರು, ಶಿವನ ಮಗ ಅದು, ಹಾಗಾಗಿ ಶಿವ ಕೊಟ್ಟದ್ದು. ಹಾಗೂ ಅರ್ಥ ಆಯ್ತು. ಜನರಿಗೆಲ್ಲ ಅರ್ಥ ಆಗುವುದಿಲ್ಲ ಶಿವ ಯಾರು ಹರಿ ಯಾರು ಅಂತ. ಎಲ್ಲ ಒಂದೇ ಒಂದೇ ಹೇಳಿಕೊಂಡು ಬೊಬ್ಬೆ ಹೊಡ್ಕೊಳ್ತಾರೆ. ಸಂಗತಿಗಳೇ ಅರ್ಥ ಆಗುವುದಿಲ್ಲ. ಅವರನ್ನೆಲ್ಲ ಒಂದೇ ಹೇಳಿದ ಮಾತುಗಳು ಸಾವಿರಾರು ಸಿಗ್ತವೆ. ಅದಕ್ಕೆ ಕೂಡಲೇ ಅವರ ವಿಷಯದಲ್ಲಿ ಅವರ ಮತಿಭೇದ ಇಲ್ಲ ಅಂತ ಹೇಳಿಕೊಂಡು ಹೇಳುತ್ತಾರೆ. ನಡುವೆ ಅವರನ್ನು ಪ್ರತ್ಯೇಕವಾದ ಉಪಾಸನೆ ನೆಲೆಯಲ್ಲಿ ತೋರಿಸಿಕೊಡ್ತಾರೆ. ಶಿವನ ಉಪಾಸನೆಯನ್ನು ಹರಿ ಮಾಡುವುದನ್ನು ನೂರಾರು ಕಡೆಯಲ್ಲಿ ನೋಡುತ್ತೇವನ್ನು ಹೇಳಿಕೊಂಡಿರ್ತಾನೆ. ಅದನ್ನು ಸಹ ಹರಿಯ ಸೇವೆಯಲ್ಲಿ ಹರನ ವೈಭವದ ಕಥೆಗಳು ಬೇಕಾದಷ್ಟು ಬಂದಿವೆ. ಮಧ್ಯೆಯಲ್ಲಿ ಸೋತು ಹೋಗ್ತಾನೆ, ಸಿಕ್ಕಿ ಬೀಳುತ್ತಾನೆ. ಹರ ಎನ್ನುವ ಶಿವ ಎನ್ನುವ ಒಬ್ಬ ಜೀವ, ಹರಿ ಎನ್ನುವ ನಾರಾಯಣ ಅವ ಜೀವ ಅಲ್ಲ, ಅವ ದೇವ. ಇದು ಎರಡು ಸಂಗತಿ ಸ್ಪಷ್ಟವಾಗಿ ನಮಗೆ ಎಲ್ಲ ಶಾಸ್ತ್ರ ಸಂಗತಿಗಳಿಂದ ಅರ್ಥ ಮಾಡಿಕೊಳ್ಳದಿದ್ರೆ ಇಂಥದ್ದೇ ದ್ವಂದ್ವಗಳು ಕಾಡ್ತಾ ಇರ್ತವೆ. ಎಲ್ಲಿ ಎಲ್ಲ ಹರಿಯ ಹರರ ಮತ್ತೈಕ್ಯವನ್ನು ಉಲ್ಲೇಖ ಮಾಡ್ತಾರೋ, ಅಭೇದವನ್ನು ಹೇಳಲಿಕ್ಕೆ ಆ ಅರ್ಥದಲ್ಲಿ ತೆರಳ್ತಾರೋ, ಅದೇ ಪುರಾಣದಲ್ಲಿ ಅಲ್ಲಿ ಆಚೀಚೆ ನೋಡಿಕೊಂಡಾಗ ಹರನ ಪ್ರತ್ಯೇಕ ಅಸ್ತಿತ್ವವು, ಜೈವಿಕವಾದ ವ್ಯವಸ್ಥೆಯು, ಅವನು ಸೋಲುವ, ಅವನು ಪ್ರವೇಶ ಮಾಡುವ, ಅವನ ಮರಣದ ಅಂದ್ರೆ ಪ್ರಳಯದ ಕತೆ ಬರುವ ಸಂಗತಿಗಳೆಲ್ಲ ಉಂಟು. ಅಲ್ಲಿಯೇ ನಾರಾಯಣ ಹೇಗೆ ಬೇರೆ ಇದ್ದಾನೆ. ನಾರಾಯಣ ವಿಧಿರ್ಜಾತಃ ಜಾತೋ ನಾರಾಯಣಾಧರಃ ಅಂತ ಹೇಳಿಕೊಳ್ಳುವಲ್ಲಿ ಎಲ್ಲ ಮಂತ್ರಗಳು, ಚಿಂತನೆಗಳು ನಾರಾಯಣನ ಮಹಾಜ್ಞೆ ಹೇಳ್ತಾ ಏಕೋ ನಾರಾಯಣ ಆಸೀನ ಬ್ರಹ್ಮ ನೇ ಶಾನ ನ ಬ್ರಹ್ಮ ನ ಚ ಶಂಕರ ವಾಸುದೇವೋ ಇದು ಅಗ್ರಾಸಿ. ಇಂಥದ್ದು ಎಷ್ಟು ವೇದ ಮಂತ್ರಗಳೆಲ್ಲ ಬೇಕು ನಿಮಗೆ ಈ ಚಿಂತನೆಯಲ್ಲಿ. ಶಿವನ ಹುಟ್ಟಿನ ಬಗ್ಗೆ ಹೇಳತಕ್ಕಂಥ ಇಡೀ ಪುರಾಣದ ಚಿಂತನೆಗಳೆಲ್ಲ. ಹಾಗಾಗಿ ಇವರನ್ನೆಲ್ಲ ಹೇಳುವಾಗ ಮೋಹಕವಾಗಿ ಹೇಳುತ್ತಾರೆ, ಈ ಅರ್ಥ ವಿಶೇಷಗಳಲ್ಲಿ ಹೇಳುತ್ತಾರೆ. ಇವೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಉಂಟು. ಹಾಗಾಗಿ ಇಲ್ಲಿ ಮೃತ್ಯು ಮತ್ತು ಯಮ ಒಂದೆಯೂ ಹೌದು, ಬೇರೆಯೂ ಹೌದು. ಒಬ್ಬನೂ ಇದ್ದಾನೆ, ಬೇರೆಯವರೂ ಇದ್ದಾರೆ. ಎರಡೂ ಬಗೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಎಲ್ಲಿ ಈ ಎರಡು ಹೇಳುತ್ತಾರೆ ಅಲ್ಲಿ ಇಬ್ಬರಿದ್ದಾರೆ. ಇಲ್ಲಿ ಮೃತ್ಯು ಬೇರೆ ಇದೆ, ರಾಜ ಮೃತ್ಯು ಹೌದು ಯಮನು ಹೌದು ಅಂತಾರೆ. ಆಗ ಎರಡು ಯಾಕೆ ಆಯ್ತು ಹೇಳಿದ್ರೆ, ಮೃತ್ಯು ಎನ್ನುವುದು ಅವನ ಅಸಿಸ್ಟೆಂಟ್ ಅಂತ ಅರ್ಥ ಮಾಡಲಿಕ್ಕೆ, ಯಮ ಎನ್ನುವುದು ಗಟ್ಟಿಗ, ಅವನು ದಂಡಾಧರ ಅಂತ ಅರ್ಥದಲ್ಲಿ. ಇಲ್ಲಿ ಏನ್ ಕೆಲಸ ಮಾಡ್ತಾರೆ ಅಗ್ನಿ ಮತ್ತೆ ಕುಬೇರ, ಆದಿತ್ಯ, ಹಾಗೆ ಮೃತ್ಯು ಮತ್ತು ಯಮನ ರೋಲ್ ಏನು ರಾಜನದ್ದು ಇವನು ಹೇಳ್ತಾನೆ, ವಿವರಿಸ್ತಾನೆ. ನಾವೇನು ಹೇಳಬೇಕಲಿಕ್ಕೆ ಹೋಗ್ಬೇಕಾಗಿದೆ. ಯಾಕೆ ಎನ್ನುವುದನ್ನು ಯದಾ ಹಿ ಆಸೀದತಃ ಪಾಪಾನ್ನ ದಹತ್ಯುಗ್ರೇಣ ತೇಜಸ. ಕೆಟ್ಟ ಕೆಲಸ ಮಾಡಿ ಬಂದವರನ್ನು ಹತ್ತಿರದಲ್ಲಿ ಅವರು ಬಂದು ನಿಂತಾಗ ರಾಜನ
ಕೆಂಗಣ್ಣಿಗೆ ಅವರು ಬಲಿಯಾಗ್ತಾರೆ. ದುರ್ಗುಟ್ಟಿ ರಾಜ ನೋಡುತ್ತಾನೆ, ಏನು ಅನ್ಯಾಯ ಮಾಡಿದೀರಿ ಅಂತ ಹೇಳಿ. ಹಾಗಾಗಿ ಅನ್ಯಾಯ ತಪ್ಪು ಮಾಡಿ ಬಂದಿರತಕ್ಕಂಥ ಮಿಥ್ಯೋಪಚರಿತ ತಪ್ಪು ಮಾಡಿ ಬಂದಿದ್ದಾರೆ, ಹೆಚ್ಚು ಕಡಿಮೆ ಮಾಡಿ ಬಂದಿದ್ದಾರೆ ಅಂತವರನ್ನು ನೋಡಿದಾಗ ಅನ್ಯಾಯವನ್ನು ತನ್ನ ಲೋಕದಲ್ಲಿ ಮಾಡಿ ಅವರನ್ನು ಕಂಡಾಗ ರಾಜ ತದಾ ಭವತಿ ಪಾವಕ, ಆಗ ಬೆಂಕಿ ಆಗ್ತಾನವ, ಸುಡ್ತಾನ, ಜೋರಾಗ್ತಾನ. ಹಾಗೆ ವ್ಯವಸ್ಥೆ. ಹಾಗೆ ರಾಜ ಪಶ್ಯತಿ, ಅವನು ಹೇಗಿದ್ದಾನೆ? ಚಾರೇಣ ಸರ್ವಭೂತಾನಿ ಭೂಮಿಪಹ ಅಂತ. ಯದಾ ಪಶ್ಯತಿ ಚಾರೇಣ, ಯಾವಾಗ ರಾಜ ಇಡೀ ಲೋಕದ ಜನರನ್ನು ವ್ಯವಸ್ಥೆಯನ್ನು ತನ್ನ ಚಾರರ ಮೂಲಕ, ಗೂಢಚಾರರ ಮೂಲಕ ತಿಳಿಯುತ್ತಾನೋ, ತಿಳಿದು ಕ್ಷೇಮಂಚ ಕೃತ್ವ ವ್ರಜತಿ, ಅವರಿಗೆ ಒಳ್ಳೇದು ಮಾಡ್ತಾನೆ ಲೋಕಕ್ಕೆ. ಅದು ಹೇಗೆ ಹೇಳಿದೆ? ತದಾ ಭವತಿ ಭಾಸ್ಕರ, ಅವನಾಗ ಸೂರ್ಯನಾಗ್ತಾನೆ, ಆದಿತ್ಯನಾಗ್ತಾನೆ. ಅವರಿಗೆ ಒಳ್ಳೇದು ಮಾಡುವ ಮೂಲಕ ಭಾಸ್ಕರ ಆಗ್ತಾನೆ. ಗೂಢಚರರಿಂದ ತಿಳಿದು ಎಲ್ಲಿ ಏನಾಯ್ತು ಅಂತ ಯೋಚನೆ ಮಾಡ್ತಾನೆ, ನೋಡ್ತಾನೆ ಅಂತ ಆಯ್ತು. ರಾಜ ಎಲ್ಲರನ್ನು ಗಮನಿಸ್ತಾನೆ, ಅವರಿಗೆ ಉಪಕಾರವನ್ನು ಕ್ಷೇಮವನ್ನು ಮಾಡ್ತಾನೆ. ಅದು ಸೂರ್ಯನಾಗಿ, ಅದನ್ನು ಸೂರ್ಯ ಆಗ್ತಾನೆ. ಮತ್ತೆ ಅವನು ಮೃತ್ಯು ಆಗ್ತಾನೆ, ಸಾಯಿಸ್ತಾನೆ, ಮರಣಪ್ರದನಾಗ್ತಾನೆ. ಯಾವಾಗ? ಅಶುಚಿಂಸ್ತ ಯದಾ ಕ್ರುದ್ಧ ಕ್ಷಿಣೋತಿ ಶತಶೋ ನರನ್, ನೂರು ಗಟ್ಟಲೆ ನೂರಾರು ಜನರ ಸಂಹಾರಕ್ಕೆ ಕಾರಣನಾಗ್ತಾನೆ. ಯಾಕೆ? ಅವರು ಕೆಟ್ಟವರಾಗಿದ್ದಾರೆ, ದೇಶದ್ರೋಹಿಗಳಾಗಿದ್ದಾರೆ. ಅದು ಯಾರೇ ಆಗಲಿ, ಸಪುತ್ರ ಪೌತ್ರಾನ್ ಸಾಮಾತ್ಯಾನ್ ತದಾ ಭವತಿ ಸಹ ಅಂತಕಃ, ಆಗ ಅವನು ಮೃತ್ಯುವೆ, ಕೊನೆ ಮಾಡುವವನೇ. ಅದು ಮಕ್ಕಳೇ ಇರಲಿ, ಮೊಮ್ಮಕ್ಕಳೇ ಇರಲಿ, ತನ್ನ ಮಂತ್ರಿ ಮಾಗದರೇ ಇರಲಿ, ಅವರೆಲ್ಲ ಯಾರೇ ಇರಲಿ, ಎಲ್ಲರನ್ನು ಸಹ ಅವರು ಕೆಟ್ಟವರಾದ್ರೆ, ದೇಶದ್ರೋಹಿಗಳಾದ್ರೆ, ಅನ್ಯಾಯಗಾರರಾದ್ರೆ ಇವನು ರಕ್ಷಿಸುವುದಿಲ್ಲ, ಉಳಿಸುವುದಿಲ್ಲ. ಆದ್ರಿಂದ ಇವನು ಆ ಕಾಲದಲ್ಲಿ ಮೃತ್ಯು ಆಗ. ಹಾಗೆಯೇ ಯದಾತು ಅಧಾರ್ಮಿಕಾನ್ನ ಸರ್ವಾನ್ನ ತೀಕ್ಷ್ಣೈಹಿ, ವಾಸ್ತವವಾಗಿ ಅವನು ದಂಡಧರನಿರ್ತಾನೆ, ಯಮನಿರ್ತಾನೆ. ಯಾರಿಗೆ? ಧರ್ಮಭ್ರಷ್ಟರಿಗೆ, ಧರ್ಮ ತಪ್ಪಿದವರಿಗೆ. ಅದರಿಂದ ಅಧಾರ್ಮಿಕರಿಗೆ ಆದ್ರೂ ಸಿಕ್ಕಿದ್ರೆ ಅವರನ್ನು ಬಹಳ ಜೋರಾಗಿ ಇವ ತೀಕ್ಷ್ಣೈಹಿ ದಂಡೈಹಿ ನಿಯಚ್ಚತಿ, ಜೋರು ಮಟ್ಟದ ದಂಡನೆಯನ್ನೇ ಕೊಟ್ಟು ಬಿಡುತ್ತಾನೆ. ಯಾಕೆ? ಧರ್ಮ ಉಳಿಬೇಕು ನಮಗೆ ದೇಶದಲ್ಲಿ. ಹಾಗಾಗಿ ಇಂಥ ದಂಡಧರನಾದ್ದರಿಂದ ಇವನು, ಇದರಿಂದ ಏನಾಗ್ತದೆ? ಧಾರ್ಮಿಕಾಂಶ ಅನುಗ್ರಹಣಾತ್, ಅದರಿಂದ ಭವತ್ಯತ್ರ ಯಮಸ್ತದ. ಇಂತಹ ಸಂದರ್ಭದಲ್ಲಿ ಅಧಾರ್ಮಿಕರನ್ನು ಬಗ್ಗು ಬಡಿಯುವುದರಿಂದ ಧಾರ್ಮಿಕರಿಗೆ ಖುಷಿ ಆಗ್ತದೆ, ಅವರು ಎಚ್ಚರಗೊಳ್ತಾರೆ, ಕೆಲಸ ಮಾಡುತ್ತಾರೆ. ಅದನ್ನ ಧರ್ಮದ ಸ್ಥಾಪನೆಗಾಗಿ ಅಧರ್ಮಿಗಳ ಸಂಹಾರ, ಅಧರ್ಮಿಗಳ ದಂಡನೆ, ರಾಜ್ಯದ ಬೆಳವಣಿಗೆಗಾಗಿ ತನ್ನ ಜನರೇ ಇರಲಿ ದೇಶದ್ರೋಹ ಮಾಡಿದ್ರೆ, ಪರಕೀಯರೇ ಆಗಲಿ, ಅವರನ್ನು ಮುಗಿಸಿ ಬಿಡ್ತಾನೆ. ಅದೇ ಅವನು ಸೂರ್ಯ ಬೇಕಾದಾಗ ನೀರನ್ನು ಪಡಿತಾನೆ, ಮತ್ತೆ ನೀರನ್ನು ಕೊಡುತ್ತಾನೆ. ಹಾಗೆ ದೇಶದ ಮೇಲೆ ಇವನು ಸಂಪತ್ತನ್ನು ಸುರಿಸ್ತಾನೆ, ಅವರಿಂದ ಮತ್ತೆ ಟ್ಯಾಕ್ಸ್ ಇತ್ಯಾದಿಗಳಿಂದ ಪಡಿತಾನಲ್ಲ, ಅದು ಸೂರ್ಯನ ದೃಷ್ಟಾಂತ. ಆದರೆ ಇಲ್ಲಿ ಕೊಟ್ಟದ್ದು ಸೂರ್ಯ ಕಾಣುತ್ತಾನಲ್ಲ ಎಲ್ಲರನ್ನು, ಹಾಗೆ ಇವನು ಗೂಢಚಾರರ ಮೂಲಕ ಕಾಣುತ್ತಾನೆ, ಅವರಿಗೆ ಕ್ಷೇಮವನ್ನು ನಡೆಸ್ತಾನೆ. ಹೀಗೆ ಅವನು ಸೂರ್ಯ ತಪ್ಪು ಮಾಡಿದವರು, ಕೆಟ್ಟವರು, ದುಷ್ಟರು ಅವರು ಎದುರು ಬಂದಾಗ ಸುಟ್ಟೋಗುವ ಹಾಗಿರುತ್ತದೆ, ಅಷ್ಟು ಜೋರಾಗಿ ಕೆಂಗನ್ನು ನೋಡ್ತಾನೆ. ಹೀಗೆ ಅಗ್ನಿ, ಹೀಗೆ ಅವನು ಕುಬೇರ. ಅದು ನಾನು ಹೇಳಬೇಕಾಗಿಲ್ಲ ಕುಬೇರವನಂತ. ಇಲ್ಲಿ ಕುಬೇರನ ಬಗ್ಗೆ ಹೇಳುವಾಗ ಮೊದಲು ಹೇಳಿದ್ರು, ಕೊನೆಯಲ್ಲಿ ವಿವರಿಸ್ತಾರೆ ಅವರು. ಯಾಕೆಂದ್ರೆ ದುಡ್ಡಿನವನು ದುಡ್ಡಿನವನಾಗ್ತಾನೆ ಅಂತ, ದೇಶದ ಬೊಕ್ಕಸ ಪ್ರಜೆಗಳ ಕ್ಷೇಮದಲ್ಲಿ ಇದೆ ಅಂತ ಹೇಳಲಿಕ್ಕೋಸ್ಕರ ಕುಬೇರನಂತಹ ಇವನ ಲೋಕ ಕಾರುಣ್ಯದ ಬಗ್ಗೆ ಚಿಂತನೆ ಕೊಡುತ್ತಾರೆ. ಹೀಗೆ ರಾಜನ ಪಂಚರೂಪಗಳ ಬಗ್ಗೆ ವಿಶೇಷವಾದಂತಹ ಚಿಂತನೆಯನ್ನು ಕೊಟ್ಟ. ಮುಂದೆ ಇನ್ನೂ ವಿಸ್ತಾರವಾದ ಕೆಲವು ರಾಜಧರ್ಮದ ಮಾತುಗಳನ್ನು ಬೃಹಸ್ಪತ್ಯಾಚಾರ್ಯ ಹೇಳಿದ್ದಾರೆ ಅಂತ ಭೀಷ್ಮರು ಹೇಳ್ತಾರೆ. ಮತ್ತೆ ಚಿಂತನೆಗೆ ತರುವ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.